ಜೀವನದಲ್ಲಿ ದೊಡ್ಡ ಸಮಸ್ಯೆಗಳು ಹಲವಾರು ಬಾರಿ ದೊಡ್ಡ ಕಾರಣಗಳಿಂದ ಅಲ್ಲ, ಸಣ್ಣ ತಪ್ಪುಗಳಿಂದಲೇ ಬರುತ್ತವೆ. ಇಂದು ಜನರು ಜೀವನದಲ್ಲಿ ಸಾಮಾನ್ಯವಾಗಿ ಮಾಡುವ 15 ದೊಡ್ಡ ತಪ್ಪುಗಳ ಬಗ್ಗೆ ತಿಳ್ಕೊಳ್ಳೋಣ. ಇತರರ ಜೀವನದೊಂದಿಗೆ ನಮ್ಮ ಜೀವನವನ್ನ ಹೋಲಿಸೋದು ನಮ್ಮ ಸಂತೋಷವನ್ನ ನಿಧಾನವಾಗಿ ಕಸ್ಕೊಳ್ಳುತ್ತೆ. ಇದರಿಂದ ನಾವು ಕಲಿಬೇಕಾದ ಪಾಠ ಏನು ಗೊತ್ತಾ? ನಿನ್ನ ಪ್ರಯಾಣ ನಿನ್ನದೇ, ಬೇರೆಯವರ ಜೊತೆಗೆ ಹೋಲಿಕೆಯನ್ನು ಮಾಡುವುದು ತಪ್ಪು. ಕಳೆದು ಹೋದ ಸಮಯವನ್ನ ಜಗತ್ತಿನ ಯಾವ ಸಂಪತ್ತು ವಾಪಸ್ ಮರಳಿ ಕೊಡೋದಿಲ್ಲ. ಸಮಯವನ್ನ ಗೌರವಿಸಬೇಕು, ಜೀವನವನ್ನ ಗೆಲ್ಲಬೇಕು. ಈ ಪ್ರಪಂಚದಲ್ಲಿ ಎಲ್ರಿಗೂ ಇಷ್ಟವಾಗುವ ವ್ಯಕ್ತಿ ಖಂಡಿತ ಇಲ್ಲ, ಯಾರಿಗೂ ನಿಜವಾಗಿ ಇದು ಆಗೋದೇ ಇಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಯಾವಾಗಲೂ ನಮ್ಮ ಮೌಲ್ಯಗಳಿಗೆ ನಾವು ನಿಂತ್ಕೊಳ್ಳೇಬೇಕು. ಬೇರೆಯವರಿಗೆ ಇಷ್ಟವಾಗುವ ಹಾಗೆ ನಮ್ಮ ಸಂವೇದನೆಗಳನ್ನು ಬದಲಾಯಿಸಿಕೊಳ್ಳುವುದು ತಪ್ಪು. ಹೆಚ್ಚಿನ ಜನರು ಮಾಡುವಂಥ ಇನ್ನೊಂದು ತಪ್ಪು ಸೋಲಿನ ಭಯದಿಂದ ಪ್ರಯತ್ನನೇ ಮಾಡದೇ ಇರೋದು. ಯಶಸ್ಸಿನ ಅವಕಾಶವನ್ನೇ ಇಂತಹ ಜನರು ಕಳೆದುಕೊಳ್ತಾರೆ. ಸತತ ಪ್ರಯತ್ನ ಮಾತ್ರ ಗೆಲುವನ್ನು ತಂದುಕೊಡುತ್ತೆ. ಸದಾಕಾಲ ಗಂಭೀರವಾಗಿರ್ತಕ್ಕಂತಹ ನಕಾರಾತ್ಮಕ ಜನರು ನಿನ್ನ ಆತ್ಮವಿಶ್ವಾಸವನ್ನು ನಿಧಾನವಾಗಿ ಕಡಿಮೆ ಮಾಡ್ತಾರೆ. ಅವರ ಸಹವಾಸದಿಂದ ದೂರ ಇರೋದು ತುಂಬ ಒಳ್ಳೆಯದು. ಸದಾಕಾಲ ಸಕಾರಾತ್ಮಕ ವಾತಾವರಣವನ್ನು ಆಯ್ಕೆ ಮಾಡಿ. ಕ್ಷಣಿಕ ಸಂತೋಷಕ್ಕಾಗಿ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ದೀರ್ಘಕಾಲದ ಸಮಸ್ಯೆಗಳನ್ನು ತರುತ್ತವೆ. ದೂರಾಲೋಚನೆ ಅನ್ನುವುದು ಉತ್ತಮ ಫಲವನ್ನು ತಂದುಕೊಡುತ್ತೆ. ದೂರದ ಫಲವನ್ನು ಯೋಚಿಸಬೇಕು. ಹಣ, ಕೆಲಸ, ಯಶಸ್ಸಿನ ಹಿಂದೆ ಓಡ್ತಾ ಅನೇಕರು ತಮ್ಮ ಆರೋಗ್ಯವನ್ನು ಮರೆತು ಬಿಡ್ತಾರೆ. ಇಂತಹ ಕಾಲದಲ್ಲಿ ಅತಿ ಅದ್ಭುತವಾದ ಆರೋಗ್ಯವು ತುಂಬ ಮುಖ್ಯ ಆಗುತ್ತೆ. ಆರೋಗ್ಯವೇ ಜೀವನದ ನಿಜವಾದ ಸಂಪತ್ತು. ಯಾವಾಗಲೂ ಆಗಿರೋ ಹಳೆಯ ನೆನಪುಗಳನ್ನು ಅಥವಾ ತಪ್ಪುಗಳನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ಳೋದು ಹೊಸ ಅವಕಾಶಗಳನ್ನ ಕಲ್ತ್ಕೊಳ್ಳುವಂತೆ ಮಾಡ್ತವೆ. ಇದು ಹಳೆಯ ನೆನಪುಗಳನ್ನು ಬಿಟ್ಟು ಬಿಡಬೇಕು. ಹಿಂದೆ ನಡೆದದ್ದು ಏನೇ ಇದ್ರೂ ಅದು ಪಾಠ ಆಗಬೇಕು, ಭಾರ ಆಗಬಾರ್ದು. ಈಗ ಇರೋದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುವಂತಹದ್ದು. ಇದ್ದದ್ದನ್ನು ಮರೆತು ಇಲ್ಲದ್ದನ್ನು ಮಾತ್ರ ಯೋಚಿಸಿದರೆ ಸಂತೋಷ ಸಿಗೋದೇ ಇಲ್ಲ. ಕೃತಜ್ಞತೆ ಮನಸ್ಸಿಗೆ ಶಾಂತಿ ಕೊಡುತ್ತೆ. ಪ್ರತಿಯೊಬ್ಬರೂ ತಪ್ಪು ಮಾಡ್ತಾರೆ, ತಪ್ಪು ಮಾಡೋದು ಸಹಜ. ಆದರೆ ಅದರಿಂದ ಕಲಿಯದಿರೋದು ಮಾತ್ರ ನಿಜವಾಗಿಯೂ ದೊಡ್ಡ ತಪ್ಪು. ಪ್ರತಿ ತಪ್ಪು ಒಂದು ಶಿಕ್ಷಕನ ಹಾಗೆ ಕೆಲಸ ಮಾಡಬೇಕು. ಅದರಿಂದ ಪಾಠ ಕಲಿಬೇಕು. ಅನೇಕ ಜನ ಯಶಸ್ಸನ್ನು ಬೇಗ ಬಯಸ್ತಾರೆ, ತಕ್ಷಣ ಫಲ ಸಿಗಬೇಕು, ತಕ್ಷಣ ಸಾಧನೆ ಮಾಡಬೇಕು ಅಂತ. ಆದರೆ ಪ್ರತಿಯೊಂದು ಸಾಧನೆಗೂ ಸಹ ಅದರದ್ದೇ ಆದ ಸಮಯ ತೆಗೆದುಕೊಳ್ಳುತ್ತೆ. ಇದರ ಬಗ್ಗೆ ಗಮನ ಇರಬೇಕು. ಸಹನೆಯಿಂದ ಮಾಡಿದ ಶ್ರಮನೇ ಉತ್ತಮವಾದ ಫಲ ಕೊಡೋದು. ಸದಾಕಾಲ ಬೇರೆಯವರ ಏಳಿಗೆ ಗೆಲುವನ್ನು ನೋಡಿ ಬೇಸರ ಮಾಡ್ಕೊಳ್ಳೋದು, ಮನಸ್ಸನ್ನು ಪಿಚ್ಚಂತ ಅನಿಸ್ಕೊಳ್ಳೋದು ನಮ್ಮ ಮನಸ್ಸಿಗೆ ಶಾಂತಿ ಕಳೆದೋಗುತ್ತೆ ಕಣ್ರಿ. ಮೊದಲು ನಮ್ಮ ಗುರಿ ಮೇಲೆ ನಾವು ಗಮನ ಇಡಬೇಕು. ಅದನ್ನು ಸಾಧಿಸುವಂಥ ಪ್ರಯತ್ನ ಮಾತ್ರ ಮಾಡಬೇಕು. ಜೀವನವನ್ನು ಅತಿಯಾಗಿ ಸಂಕೀರ್ಣಗೊಳಿಸೋದು, ಸಂಕೀರ್ಣತೆ ಬಂದಷ್ಟು ಸಹ ಶಾಂತಿ ಮಾಯ ಆಗುತ್ತೆ. ಎಷ್ಟು ಸರಳತೆಯನ್ನು ಮೈಗೂಡಿಸ್ಕೊಳ್ತೀರೋ ಅಷ್ಟು ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳುತ್ತದು. ಸರಳ ಜೀವನದಲ್ಲಿ ನಿಜವಾದ ಸಂತೋಷ ಇದೆ. ಹೆಚ್ಚಿನ ಜನರು ಮಾಡೋ ತಪ್ಪೇ ಇದು. ನಾಳೆ ಮಾಡೋಣ ಬಿಡಿ ಅನ್ನುವಂತಹ ಒಂದು ಅಭ್ಯಾಸ. ಇದು ಅನೇಕ ಅವಕಾಶಗಳನ್ನು ಕಳ್ಕೊಳ್ಳುತ್ತೆ. ಜೀವನದಲ್ಲಿ ಸಾಧನೆ ಮಾಡೋದನ್ನು ತಡ ಮಾಡುತ್ತೆ ಇದು. ಅದರಿಂದ ಸರಿಯಾದ ಸಮಯ ಈಗಲೇ, ಈ ನಿಮಿಷದಲ್ಲೇ ನಾವು ಕಾರ್ಯಪ್ರವೃತ್ತರಾಗೋದು. ಅಯ್ಯೋ ನನ್ನ ಕೈಲಿ ಆಗೋದಿಲ್ಲಪ್ಪ, ನನಗೆ ಯಶಸ್ಸು ಸಿಗಲ್ಲಪ್ಪ ಅನ್ನುವಂತಹ ನಂಬಿಕೆ ಕಳೆದುಕೊಳ್ತಕ್ಕಂಥದ್ದು. ಜಗತ್ತು ನಿನ್ನನ್ನು ನಂಬದಿದ್ರೂ ಪರವಾಗಿಲ್ಲ, ನೀನು ನಿನ್ನನ್ನು ನಂಬಲೇಬೇಕು. ಆಗ ಮಾತ್ರ ನೀವು ಕಾರ್ಯದಲ್ಲಿ ಸಾಧನೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಆತ್ಮವಿಶ್ವಾಸವೇ ಯಶಸ್ಸಿನ ಮೊದಲ ಹೆಜ್ಜೆ. ಜೀವನದಲ್ಲಿ ಯಶಸ್ಸು ಪಡೀಲಿಕ್ಕೆ ಹೊಸ ರಹಸ್ಯಗಳನ್ನು ಹುಡುಕಬೇಕಾಗಿಲ್ಲ.
ಈ ತಪ್ಪುಗಳನ್ನೆಲ್ಲ ಮಾಡದೇ ಇದ್ದರೆ ಸಾಕು, ಅದ್ಭುತವಾದ ಯಶಸ್ಸು ನಿಮ್ಮದಾಗುತ್ತೆ. ಈ 15 ತಪ್ಪುಗಳಲ್ಲಿ ನೀವು ಮಾಡಿದ ತಪ್ಪು ಯಾವುದು? ಕಾಮೆಂಟ್ನಲ್ಲಿ ತಿಳಿಸಿ. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ. ನಮಸ್ಕಾರ.